ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಧಾ ಸದನ. ನಾನು ಸುಧಾ. ಬೆಳಗ್ಗೆ ಬೇಗ ಎದ್ದು 8 ಗಂಟೆಗೆಲ್ಲ ರೆಡಿಯಾಗಿ ಬಂದಿದ್ದೀವಿ ಬೋಟಿಂಗ್ ಹೋಗೋಣ ಅಂತ. ಇದು ಕುಂದಾಪುರ, ನಾವು ಕೋಡಿ ಬೀಚಲ್ಲಿದ್ದೀವಿ. ಬೋಟ್ ಮ್ಯಾನ್ ಕಾಯ್ತಾ ಇದ್ದಾರೆ. ಅವರೊಂದು ಪ್ಯಾಕೇಜ್ ಹೇಳಿದರು. ನಾವು ದೊಡ್ಡವ್ರು 4 ಜನ, ಮಗು 1, 5 ಜನ ಒಟ್ಟು 5,000 ಹೇಳಿದರು. 4,000ಕ್ಕೆ ಒಪ್ಕೊಂಡಿದ್ದಾರೆ. ಈ ಪ್ಯಾಕೇಜಲ್ಲಿ ಮ್ಯಾಂಗ್ರೋವ್ಸ್, ಡಾಲ್ಫಿನ್ ಸ್ಪಾಟ್ ಮತ್ತು ಐಲ್ಯಾಂಡ್ ಹಾರ್ಬರ್ ಇರುತ್ತೆ ಅಂತ ಹೇಳಿದ್ದಾರೆ. ಈ ಪ್ಯಾಕೇಜಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಕೂಡ ಇದೆ. ಬನ್ನಿ ಮತ್ತೆ ಬೋಟ್ ಕಾಯ್ತಿದೆ, ಹತ್ತೋಣ. ಈಗ ನಾವು ನೋಡ್ತಾ ಇರೋದು ಮ್ಯಾಂಗ್ರೋವ್ಸ್. ಸಾಮಾನ್ಯವಾಗಿ ಕರಾವಳಿ ಮತ್ತು ಉಪ್ಪು ನೀರಿನಲ್ಲಿ ಕಾಣುವಂಥದ್ದು. ಈ ಭಾಗದಲ್ಲಿ ಆಳ ಹೆಚ್ಚಿರೋದಿಲ್ಲ. ಶಾಲೆ ವಾಟರ್ನಲ್ಲಿ ಬೆಳೆಯುವಂಥ ಗಿಡಗಳು. ಬೆಳಿಗ್ಗೆ ವಾತಾವರಣ ಕೂಲ್ ಆಗಿದೆ. ಎಳೆ ಬಿಸಿಲು ಬರ್ತಾ ಇದೆ. ನಾವು ಫ್ರೆಶ್ ಆಗಿದ್ದೀವಿ. ಸಾಕಲ್ಲ ಕ್ಯಾಮ್ರಾ ಓಪನ್ ಆಗೋದಕ್ಕೆ. ನಮ್ಮ ಫೋಟೋ ಸೆಷನ್ ಶುರುವಾಗೇ ಬಿಡ್ತು. ಆಗೋ ಈಗೋ ಅನ್ನೋಷ್ಟೊತ್ತಿಗೆ ಡಾಲ್ಫಿನ್ ಸ್ಪಾಟ್ ಬಂದೇ ಬಿಡ್ತು. ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇದ್ದೀವಿ. ಗೊತ್ತಲ್ಲ, ಡಾಲ್ಫಿನ್ 1 ಸೆಕೆಂಡಲ್ಲಿ ಡೈವ್ ಮಾಡಿಬಿಡ್ತವೆ ಪುಳಕ್ಕಂತ. ಇಲ್ಲಿ ನೋಡೋಷ್ಟರಲ್ಲಿ ಅಲ್ಲಿ ನೋಡೋಷ್ಟರಲ್ಲಿ ಇಲ್ಲಿ. ಕೊನೆಗೆ ಇಷ್ಟು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಅಲ್ಲಿ ಹತ್ರ ಹೋದ್ರೆ ಹೊಟ್ಟೋಗುತ್ತಾ? ಸೌಂಡ್ ಹೊಟ್ಟೋಗುತ್ತೆ. ಇನ್ನೆಲ್ಲಾದ್ರೂ ಇದೆಯಾ? ಇಷ್ಟೇನಾ? ಇಲ್ಲೇ ಬರುತ್ತಾ ಡೈಲಿ? ಡೈಲಿ ಅಂದ್ರೆ ಲೋಡ್ ಆಡೋದು ಇಲ್ಲ ಅಂದ್ರೆ ಈ ಕಡೆ ಬರ್ತಲ್ಲ. ಇಲ್ಲ
ಒಂದ್ ಸ್ವಲ್ಪ ಸ್ಲೋ ಮಾಡಿ ನಿಲ್ಸಿ. ಎಷ್ಟು ಡಾಲ್ಫಿನ್ ನೋಡಿದ್ರಿ? ಎಷ್ಟು? 3 ಅಷ್ಟೇನಾ? ಬರೋಗಿದ್ರೆ ಮತ್ತೆ ತೋರಿಸ್ತೀವಿ ಆಯ್ತಾ. ಈಗ ನಮ್ಮ ಬೋಟ್ ಐಲ್ಯಾಂಡ್ ಕಡೆ ಹೊರಡ್ತಾ ಇದೆ. ಬೋಟ್ ಸ್ಪೀಡ್ ಕೂಡ ಜಾಸ್ತಿ ಆಯ್ತು ಈಗ. ಐಲ್ಯಾಂಡ್ಗೆ ಹತ್ರ ಹಾಕ್ತಾ ಇದ್ದೀವಿ. ಆಂಕರ್ ಸಹಾಯದಿಂದ ಬೋಟ್ ನಿಲ್ಲಿಸ್ತಾ ಇದ್ದಾರೆ. ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಮುಂದೆ ಹಾಗೆ ನೋಡ್ಸ್ಕೊಂಡು ಹೋಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮುಂದೆ ಐಲ್ಯಾಂಡ್ನ ಸುಂದರ ದೃಶ್ಯಗಳೊಂದಿಗೆ ಸೀ ಆರ್ಚಿನ್ ಮತ್ತು ಆಯಿಸ್ಟರ್ನ ಕೂಡ ನೋಡಬಹುದು. ಏನಕ್ಕೆ ಹೋಗ್ತೀವಿ ಒಳಗೆ? ಏನಿದು? ಮೂವ್ ಆಗ್ತಿದೆ. ಏನದು? ತಗೊಂಡೋಗ್ತಾ ಕಣ ತಿನ್ನಕ್ಕೆ. ಅಯ್ಯೋ ಪಾಪ. ಅಡಿಕಾಯಿ ಮೂವ್ ಆಗುತ್ತೆ. ಮೂವ್ ಆಗ್ತಾ ಇದೆ. ಬಿಡ್ತೀಯ ಈಗ? ಅಲ್ಲೇ ಇರ್ಲ? ನಿಮ್ ಫಾರಿನವ್ರು ತಿಂತಾರಂತಲ್ಲ ಅವ್ರು
ಬುಟ್ಟಿ ಬುಟ್ಟಿ ಎತ್ಕೊಂಡು ಹೋಗ್ತಾರೆ. ಹಂಗೆ ಹಂಗೆ ಇಟ್ಕೊಡ್ರಿ ಒಂದು ನಿಮಿಷ ಹಂಗೆ. ಅವ್ರ ಬ್ಯಾಗಲ್ಲೆಲ್ಲ ಅದೇ ಇರೋದು. ಹಾ ನೀನ ತುಂಬಾ ಸಿಗುತ್ತೆ. ಅದು ಕಸ್ಟಮರ್ ಇತ್ತು ಇದೆಲ್ಲ ಇದ್ರಿಗಿಂತ ತುಂಬಾ ಇದೆ. ಬಟ್ ಅದು ಇವಾಗ ಲೋಟ್ ಐಡಿ ಈಗ ಲೋಟ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಚಿನ್ನಿ ಬಂಗಾರಿ. ಹೌದಾ ಕ್ರಾಬ್ ಇರುತ್ತಾ? ವಿಡಿಯೋನೇ ಮಾಡಿ. ಬರ್ತಾ ಇದೆ. ಇದು ಆಯಿಸ್ಟರ್ ಇದೆಯಲ್ಲ, ಇದೆಲ್ಲ ಸತ್ತೋಗಿರೋದು. ಸತ್ತೋಗಿರೋದಾ? ಏನಂದ್ರೆ ನೀರು ಕಡಿಮೆ ಆಗುತ್ತಲ್ಲ ಇಲ್ಲಿ. ಅದು ನೀರು ಹೋಗುತ್ತೆ ಬರುತ್ತೆ ಅಂದ್ರಲ್ಲ, ಅದೇನ? ಅದು ಅಲ್ಲಿ ಆ ಕಡೆ ಡಾಲ್ಫಿನ್ ತೋರಿಸಿದ್ವಲ್ಲ, ಆ ಪಾಯಿಂಟ್ ಒಂದು ನದಿ ಮತ್ತೆ ಸಮುದ್ರ ಮೀಟ್ ಆಗೋದು. ಮತ್ತೆ ಅದಕ್ಕಿಂತ ಹಿಂದಿದೆ ಇದೆಯಲ್ಲ, ಅದೆಲ್ಲ ಬ್ಯಾಕ್ ವಾಟರ್ಸ್. ಅದ್ರ ಮುಂದ್ಗಡೆ ಇರೋದೆಲ್ಲ ಸಿ. ನದಿ ಮತ್ತೆ ಸಮುದ್ರ ಲೋ ಟೈಡಿಗೆ, ಅಂದ್ರೆ ಲೋ ಟೈಡ್ ಅಂದ್ರೆ ಈ ನದಿ ನೀರೆಲ್ಲ ಸಮುದ್ರಕ್ಕೆ ಹೋಗೋದು. ಹೈ ಟೈಡ್ ಅಂದ್ರೆ ಸಮುದ್ರದ ನೀರೇ ನದಿಗೆ ಬರೋದು. ಅದು ಒನ್ ಡೇ ಅಲ್ಲಿ ಟೋಟಲ್ 2 ಟೈಮ್ಸ್ ಇರುತ್ತೆ. ಒಂದು ಹೈ ಟೈಡ್ ಲೋ ಟೈಡ್. 2 ಸಲ ಹೈ ಟೈಡ್ ಇರುತ್ತೆ, 2 ಸಲ ಲೋ ಟೈಡ್ ಇರುತ್ತೆ. 6 ಅವರ್ ನೀರು ಬಂದ್ರೆ ಮತ್ತೆ 6 ಅವರ್ಸ್ ನೀರು ಹೋಗುತ್ತೆ, ಮತ್ತೆ 6 ಅವರ್ ರಿಟರ್ನ್ ಬರುತ್ತೆ, ಮತ್ತೆ 6 ಅವರ್ ಹೋಗುತ್ತೆ. ಮತ್ತೆ ಅಮಾಸೆ ಹುಣ್ಣಿಮೆಗೆ ಸ್ವಲ್ಪ ಜಾಸ್ತಿ ನೀರು ಹೋಗುತ್ತೆ, ಜಾಸ್ತಿ ಬರುತ್ತೆ. ಜಾಸ್ತಿ ಹೋಗುತ್ತೆ ಅಂದ್ರೆ ಫುಲ್ ಬ್ಯಾಕ್ ವಾಟರ್ ಎಲ್ಲ ಫುಲ್ ಕ್ರಿಕೆಟ್ ಗ್ರೌಂಡ್ ಆಗುತ್ತೆ, ಹಂಗ ಇರುತ್ತೆ. ಬಂದ ಚಿನ್ನಿ. ಬಂದೆ ಬಂಗಾರೆ. ವಾಪಸ್ ಹೊರಡ್ತಾ ಇದ್ದೀವಿ. ಆಗಲೇ ಮಧ್ಯಾಹ್ನ 2:15. ಎಲ್ಲರೂ ಹೊಟ್ಟೆ ಚುರ್ಚುರ್ ಅಂತ ಇದೆ. ಅದಕ್ಕೆ ಗೊತ್ತಾಗ್ಬಿಡುತ್ತಲ್ಲ ಟೈಮು. ಹೇಳಿ. ವರಾಹ, ಕುಂಚ, ಕೇದಕ್, ಚಿತ್ರ ಮತ್ತು ಸೌಪರ್ಣಿಕ. ಅದು ಬ್ಯಾಕ್ ವಾಟರ್ ಮಾತ್ರ ಹೇಳ್ತಾರದಲ್ಲ. ಬ್ಯಾಕ್ ವಾಟರ್, ಅದಾಗಿದ್ದು ಬ್ಯಾಕ್ ವಾಟರ್ ನಾನು ಹೇಳೋದು. ಮತ್ತೆ ಎಲ್ಲ ಬಂದು ಸಮುದ್ರಕ್ಕೆ ಇದ್ದಾವೆ. ಕೊಲ್ಲೂರಿಂದ ಸೌಪರ್ಣಿಕ ಬರುತ್ತಲ್ಲ ಅದು. ಮತ್ತೆ ಇದು ವರಹ ಇಲ್ಲಿಂದ ಮರವಂತೆ, ಚಕ್ರ ನಮ್ದು ಮೇಡಮ್. ಒಂದು ಮರವಂತೆ.
ಗೈಸ್, ಈ ವಿಡಿಯೋ ಹೇಗನ್ನಿಸ್ತು? ಈ ಸ್ಥಳನ ಈಗಾಗಲೇ ನೋಡಿದ್ದೀರಾ ಅಥವಾ ನೋಡಬೇಕು ಅನಿಸಿದೆಯಾ? ನಿಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು. ಹೀಗೆ ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.